ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರು ದಿನಾಂಕ 10/7/2026 ಒಂದು ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು ಇದೆ. ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂತಹ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ಅಥವಾ VAO ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿರುವಂಥದ್ದು ಇದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಹಾಗಾದರೆ ಈ ಹುದ್ದೆಗಳಿಗೆ ಜಿಲ್ಲಾವಾರು ಹುದ್ದೆಗಳ ವಿವರವನ್ನು ನಾವು ಈ ಕೆಳಕಂಡಂತೆ ನಾವು ನೋಡಬಹುದು. ಬೆಂಗಳೂರು ನಗರದಲ್ಲಿ 20 ಹುದ್ದೆಗಳು ಖಾಲಿ ಇರುವಂಥದ್ದು. ಬೆಂಗಳೂರು ಗ್ರಾಮಾಂತರ 29 VAO ಹುದ್ದೆಗಳು ಖಾಲಿ ಇದೆ. ಚಿತ್ರದುರ್ಗ 15 ಹುದ್ದೆಗಳು, ಚಿಕ್ಕಬಳ್ಳಾಪುರ 21 ಹುದ್ದೆಗಳು, ತುಮಕೂರು 50 ಹುದ್ದೆಗಳು, ಶಿವಮೊಗ್ಗ 18 ಹುದ್ದೆಗಳು, ಕೋಲಾರ 22 ಹುದ್ದೆಗಳು, ಬೆಂಗಳೂರು ದಕ್ಷಿಣ 30 ಹುದ್ದೆಗಳು, ಮೈಸೂರು 45 ಹುದ್ದೆಗಳು, ಮಂಡ್ಯ 50 ಹುದ್ದೆಗಳು, ಹಾಸನ 35 ಹುದ್ದೆಗಳು, ಉಡುಪಿ 10 ಹುದ್ದೆಗಳು, ದಕ್ಷಿಣ ಕನ್ನಡ 20 ಹುದ್ದೆಗಳು, ಚಾಮರಾಜನಗರ 31 ಹುದ್ದೆಗಳು, ಚಿಕ್ಕಮಗಳೂರು 10 ಹುದ್ದೆಗಳು, ಬೆಳಗಾವಿ 48 ಹುದ್ದೆಗಳು, ಬಾಗಲಕೋಟೆ 16 ಹುದ್ದೆಗಳು, ಗದಗ 14 ಹುದ್ದೆಗಳು, ಹಾವೇರಿ 15 ಹುದ್ದೆಗಳು, ಬೀದರ್ 4 ಹುದ್ದೆಗಳು, ರಾಯಚೂರು 2 ಹುದ್ದೆಗಳು. ಒಟ್ಟು ಹುದ್ದೆಗಳ ಸಂಖ್ಯೆ 505. ಅಂದರೆ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಸಂಬಂಧಪಟ್ಟ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಮುಂದುವರೆದು ಕಾಲಕಾಲಕ್ಕೆ ಸರ್ಕಾರ ಹೊರಡಿಸುವ ಆದೇಶದಂತೆ ಸಂಬಂಧಪಟ್ಟ ಸಂಸ್ಥೆಗಳು ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳು ಪರಿಷ್ಕರಿಸಿ ಸಲ್ಲಿಸಿದಲ್ಲಿ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳು ಪರಿಷ್ಕರಣೆಗೆ ಒಳಪಟ್ಟಿರುತ್ತದೆ ಅಂತಲೂ ಕೂಡ ಇದು ಸೂಚನೆಯಲ್ಲಿ ತಿಳಿಸಿರುವಂಥದ್ದು. ಹಾಗಾದರೆ ಈ VAO ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಅಂತಂದರೆ, ಅಂದರೆ ಗ್ರಾಮ ಆಡಳಿತಾಧಿಕಾರಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಂತಂದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.